ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ರಾಮನಗರ ಸರ್ಕಾರಿ ಗೂಡಿನ ಮಾರುಕಟ್ಟೆಯಲ್ಲಿ ಹಲವು ಮೂಲಭೂತ ಸೌಕರ್ಯಗಳಿಂದ ನರಳುತ್ತಿದೆ. ಹೊರಗಡೆ ರಾಜ್ಯಗಳಿಂದ ಬರುವ ರೈತರಿಗೆ ತಂಗುದಾಣ, ಶೌಚಾಲಯ, ಕ್ಯಾಂಟೀನ್, ಸ್ನಾನಗೃಹದ ಸೌಲಭ್ಯ ಇರುವುದಿಲ್ಲ. ಇರುವ ಕೆಲವು ಕಟ್ಟಡಗಳು ತುಂಬ ಶಿಥಿಲವಾಗಿವೆ. ಇವೆಲ್ಲ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರಕ್ಕೆ 5 ಕೋಟಿ ರುಗಳ ಅನುದಾನಕ್ಕೆ ಪ್ರಸ್ತಾವ ಸಲ್ಲಿಸಿದ್ದೇನೆ. ಇದರಲ್ಲಿ 1.60 ಕೋಟಿ ಹಣವನ್ನು ಮಂಜೂರು ಮಾಡಿದೆ. ಉಳಿದ ಹಣ ಬಜೆಟ್ ನಂತರ ಬರಲಿದೆ. ಸರ್ಕಾರಕ್ಕೆ ತಾಲೂಕು ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಶಾಸಕ ಎಚ್ ಇಕ್ಬಾಲ್ ಹುಸೇನ್ ಅವರು ತಿಳಿಸಿದ್ದಾರೆ. ಸರ್ಕಾರಿ ಗೂಡಿನ ಮಾರುಕಟ್ಟೆಯ ಸಭಾಂಗಣದಲ್ಲಿ ರೀಲ್ಸ್ಗಳ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಅವರು ಅವರ ಅಹವಾಲು ಸ್ವೀಕರಿಸಿದ ನಂತರ ಮಾತನಾಡುತ್ತಿದ್ದರು. ರಾಮನಗರ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪರ್ವೀಜ್ ಪಾಷಾ ಅವರು ರೇಷ್ಮೆ ಉತ್ಪಾದನೆಗೆ ರೀಲರ್ಸ್ಗಳು ಹಳೆಯ ಪದ್ಧತಿಗಳಾದ ಚರಕ ರಾಟೆಗಳನ್ನು ಬಳಸುತ್ತಿದ್ದು, ಆಧುನಿಕವಾಗಿ 120 ARM ಯಂತ್ರಗಳನ್ನು ಬಳಸಿದರೆ ಗುಣಮಟ್ಟದ ರೇಷ್ಮೆ ತಯಾರು ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತು ಈ ಯಂತ್ರಗಳಿಗೆ 4,000 ಅಡಿಗಳ ಬದಲಾಗಿ 2,000 ಅಡಿಗಳ ಸ್ಥಳಾವಕಾಶ ಸಾಕೆಂದು ಅವರು ಮನವಿ ಮಾಡಿದ್ದಾರೆ. ಸರ್ಕಾರ ರೀಲರ್ಗಳಿಗೆ ನೀಡುತ್ತಿರುವ ರೇಷ್ಮೆ ಸಬ್ಸಿಡಿಯನ್ನು GST ವ್ಯಾಪ್ತಿಗೆ ಸೇರಿಸಿದ್ದು, ಸಬ್ಸಿಡಿ ಪಡೆಯಲು ಗೂಡು ಖರೀದಿ ರಶೀದಿ ಕೇಳುತ್ತಿದ್ದಾರೆ. ಈ ಸಮಸ್ಯೆ ಪರಿಹರಿಸಿಕೊಡಬೇಕೆಂದು ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪರ್ವೀಜ್ ಪಾಷಾ ಅವರ ಮನವಿಯನ್ನು ನಾನು ಸರ್ಕಾರಕ್ಕೆ ಗಮನಕ್ಕೆ ತರುತ್ತೇನೆ ಎಂದರು. ಸಭೆಯಲ್ಲಿ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನಯ್ಯ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರಾದ ಕೆ ರಾಜು, ರಾಮನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್, ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪರ್ವೀಜ್ ಪಾಷಾ, ಉಪಾಧ್ಯಕ್ಷ ಸೈಯದ್ ಶಫೀವುಲ್ಲಾ, ಕಾರ್ಯದರ್ಶಿ ಮೊಯ್ಸಿನ್ ಅಲಿಖಾನ್, ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ತಂಜೀಮ್, ರೈತ ಮುಖಂಡರಾದ ರವಿ ಜೈ ಕರ್ನಾಟಕ ಸೇರಿದಂತೆ ರೀಲರ್ಸ್ಗಳು ಉಪಸ್ಥಿತರಿದ್ದರು. ಒಂದಷ್ಟು ಟಾಯ್ಲೆಟು, ಸ್ನಾನ, ಏನೇನೋ ಒಂದಷ್ಟೆಲ್ಲ ಸಮಸ್ಯೆಗಳಿದೆ, ಅದನ್ನೆಲ್ಲ ತಾವು ಮಾಡಿಕೊಡ್ಬೇಕಂತ ಹೇಳಿದ್ರು. ನಾನು ಸರ್ಕಾರದ ಗಮನಕ್ಕೆ ಒಂದು 5 ಕೋಟಿ ರೂಪಾಯಿನ ಪ್ರಪೋಸಲನ್ನು ಅಧಿಕಾರಿಗಳ ಮುಖಾಂತರವಾಗಿ ನಾನು ಕಳಿಸ್ಕೊಟ್ಟಿದ್ದೆ. ಸರ್ಕಾರ ನಮಗೊಂದು 1,60,00,000 ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ನಿಮಗೆಲ್ಲ ಹಣವನ್ನು ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಮಾರ್ಕೆಟ್ಗೆ ಪೇಂಟು, ಫ್ಯಾನು ಮತ್ತು ಟಾಯ್ಲೆಟ್ಸು, ಒಂದಷ್ಟು ರಿಪೇರ್ಸ್ಗೆ ಅಂದಿದೆ. ಆಯಿತು, ನಾನು ಮತ್ತೊಮ್ಮೆ ನಮ್ಮ ಡಿಡಿಯವರುಗಳಿಂದ ಇನ್ನೊಂದು ಪ್ರಸ್ತಾವನೆ, ಮುಂದೂಡಿದ ಕಾಮಗಾರಿ ಅಂಥೇಳಿ ಏನು ನಮಗೆ 1,60,00,000 ರೂಪಾಯಿ ಬಂದಿದೆ, ಅದರಲ್ಲಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆಲ್ಲ ನೀವೆಲ್ಲ ಮೊಯ್ಯಿಬ್ ಅವರು ಮತ್ತು ನಿಮ್ಮ ರೀಲರ್ಸ್ ಅಸೋಸಿಯೇಷನ್ ಎಲ್ಲ ಮೆಂಬರ್ಗಳನ್ನ ಹೇಳಿದ್ದೀನಿ. ಈ ಪಕ್ಕದಲ್ಲಿರೋ ಬಿಲ್ಡಿಂಗನ್ನು ಅಲ್ಲಿ ಸ್ಕ್ರಾಪ್ ಇದೆ, ಆ ಸ್ಕ್ರಾಪನ್ನು ರಿಮೂವ್ ಮಾಡಿ, ಫಸ್ಟು ಅಲ್ಲೇನಾದರೂ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿ ಅಂತ ಹೇಳಿದ್ದೀನಿ. ಸೊ ಸರ್ಕಾರಿ ಪ್ರಸ್ತಾವನೆಗಳಂದಾಗ ಹರಾಜಿಗೆ ಅದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ, ಪರ್ಮಿಷನ್ ಬಂದಿದೆ, ನಾವು ಕಳಿಸಿದ್ವಿ ಸರ್ಕಾರಕ್ಕೆ. ನಾನು ಮಂತ್ರಿಗಳಿಗೆ ಮತ್ತು ನಮ್ಮ ಶ್ಯಾಮಲಾ ಇಕ್ಬಾಲ್ ಅವರಿಗೆ ಮತ್ತು ಕಮಿಷನರ್ಗೆಲ್ಲರೂ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಇದು ಮಾರ್ಕೆಟ್ ಈಗಲ್ದಲ್ಲ, ಇದು 100 ವರ್ಷದ ಮಾರ್ಕೆಟು. ಇಡೀ ಪ್ರಪಂಚದಲ್ಲಿ ರಾಮನಗರದ ಹೆಸರಿದೆ. ರೇಷ್ಮೆಗೆ ಬಹಳ ಪ್ರಸಿದ್ಧವಾದಂಥ ಒಂದು ಕೇಂದ್ರ ಸ್ಥಾನ ರಾಮನಗರ ಅಂದರೆ ರೇಷ್ಮೆ. ಈಗ ನಾವೆಲ್ಲ ಹಾಲು ಬಂದಿದ್ವಿ, ರೇಷ್ಮೆ ಮತ್ತು ಹಾಲು ನಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು. ನಾವೆಲ್ಲರೂ ಬದುಕು ಕಟ್ಕೊಂಡಿರುವಂಥ, ನಾನು ಒಬ್ಬ ರೈತನ ಮಗನೇ. ನೀವು ಇವತ್ತು ನೋಡ್ತಾ ಇದ್ದೀರಿ ಗೂಡು, ನನಗೆ 63 ವರ್ಷ. ನಾನು ಚಾಕಿ ಕಟ್ಟಿದ್ದೀನಿ. ಅವಾಗೆಲ್ಲ ಮೊಟ್ಟೆ ನಾವೆಲ್ಲ ಕೋಳಿ ಬುಕ್ಕ ಎತ್ಕೊಂಡು ನಾವೆಲ್ಲರೂ ಚಾಕಿ ಕಟ್ಟಿ ಅದನ್ನು ಮೇಲ್ಗಡೆ ತೊಲೆ ಕಟ್ತಾ ಇದ್ವು. ನಮ್ದೆಲ್ಲ ಹಂಚಿನ ಮನೆಗಳು, ಅಲ್ಲಿ ಕಟ್ಟಿ ಇಲಿ ಬೆಕ್ಕು ಎಲ್ಲ ತಿನ್ಬಿಡ್ತದೆ ಅಂತೇಳಿ ನಾವೆಲ್ಲ ರಾತ್ರಿ ಎಲ್ಲ ದೀಪ ಹತ್ತಿಸ್ಕೊಂಡು, ಕರೆಂಟ್ ಇರಲಿಲ್ಲ ಅವಾಗ, ನಾವು ಚಾಕಿ ಕಟ್ಕೊಂಡು ನಾವೆಲ್ಲರೂ 100 ಮೊಟ್ಟೆ, ನಾವು 1000 ಮೊಟ್ಟೆ ಗಂಟೆ, ನಾನು ನಮ್ಮ ತಂದೆ ನಾವೆಲ್ಲರೂ ಕೂಡ 100 ಮೊಟ್ಟೆ, 1000 ಮೊಟ್ಟೆ ಗಂಟೆ ಇಡ್ತಾ ಇದ್ವಿ. 10 ದಡೆ ನಾವೆಲ್ಲರೂ ತಟ್ಟೆಯನ್ನು ಎಳೆಯೋದು, ಸೊಪ್ಪು ಹಾಕೋದು, ಬದಲಾವಣೆ ಮಾಡೋದು, ಆ ಸುಟ್ಟು ಕಟ್ಟಿಗೆ, ಸಪ್ಪೆಗೆ, ಅದಕ್ಕೆ ಇದಕ್ಕೆ ಔಷಧಿ ಹೊಡೆಯೋದು, ಏನೆಲ್ಲ ನಾವು ಕೂಡ ತಳ ಮಾಡ್ತಿದ್ದ ಬಂದಿದ್ದೇಳೋದು. ನನಗೂ ಕೂಡ ಅದು ಆಸಕ್ತಿ ಇದೆ. ನಾನು ಕೂಡ ಜೊತೆಲಿ ಹುಟ್ಟಿರೋಲ್ಲ. ನಾನೇನು ಪ್ರಧಾನಮಂತ್ರಿ ಮಗನೂ ಅಲ್ಲ ಅಥವಾ ಇಂದಿರಾ ಗಾಂಧಿ ಮೊಮ್ಮಗನೂ ಅಲ್ಲ. ನಾನು ಒಬ್ಬ ರೈತರ ಮಗನೇ. ನನಗೂ ಕೂಡ ಅರ್ಥ ಆಗ್ತದೆ. ನೀವು ಕಷ್ಟ ಸುಖ ಏನು ಹೇಳಿದ್ದೀರಿ ಅದು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಈ ಮಾರ್ಕೆಟನ್ನು ಉಳಿಸ್ಕೋಬೇಕು. ನಾವಿಲ್ಲಿ ನಮಗೆ ಇಲ್ಲಿ ಮಾರ್ಕೆಟ್ ಇರಬೇಕು. ನಮ್ಗೆ ಆ ಮಾರ್ಕೆಟ್ ಈ ಕಟ್ತಾ ಮುಖ್ಯ ಅಲ್ಲ. ನಮಗೆ ಈ ಮಾರ್ಕೆಟ್ ನಮಗೆ ಬಹಳ ಮುಖ್ಯ. ಈ ಮಾರ್ಕೆಟ್ಗೆ ಏನಾದರೂ ಮಾಡಿ ಒಂದು ಹೊಸ ಜೀವ ತುಂಬಬೇಕು, ಇಲ್ಲಿ ಮೂಲಭೂತ ಸೌಕರ್ಯ ಆಗ್ಬೇಕಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ 5 ಕೋಟಿ ರೂಪಾಯಿ ಕಳಿಸಿದ್ವಿ. 1,60,00,000 ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಕಳಿಸಿದ್ದಾರೆ. ಸಾಲದಕ್ಕೆ ಹರಾಜು ಮಾಡೋಕ್ಕೆ ಇದೆಲ್ಲ ಏನೇನೋ ಸ್ವಲ್ಪ ನೀವೆಲ್ಲ
ಗಲೀಜೆಲ್ಲ ಸ್ವಲ್ಪ ಆಕ್ಷನ್ ಮಾಡಿ ಅಂತ ಹೇಳಿದ್ವಿ. ಆಕ್ಷನ್ಸು ಎಷ್ಟನೇ ತಾರೀಕು? 12ನೇ ತಾರೀಕು ಆಕ್ಷನ್ ಇದೆ. ಆಕ್ಷನ್ ಖಾಲಿ ಮಾಡಿ ನಾನು ಈಗಾಗಲೇ PWD ಡಿಪಾರ್ಟ್ಮೆಂಟ್ನವ್ರಿಗೆ ಒಂದು ಲೆಟ್ರ್ ಬರೆದು ಅದನ್ನು ಶಿಥಿಲ ಆಗ್ಬಿಟ್ಟಿದೆ, ಅದನ್ನೆಲ್ಲನೂ ಕೂಡ ಡೆಮಾಲಿಷ್ ಮಾಡಿ ಹೊಸದೇನಾದರೂ ಒಂದು ರೂಪ ಬಿಲ್ಡಿಂಗ್ ಕೊಡೋಣ ಅಂತೇಳಿ ನಾನು ಅಧಿಕಾರಿ ನಮ್ಮ ಇವ್ರು ಮಲ್ಲಿಕ್ ಅವ್ರಿಗೆ ನಾನು ಹೇಳಿದ್ದೀನಿ. ಅವ್ರು ಲೆಟ್ರ್ ಬರೆದು ಹರಾಜು ಮಾಡ್ತಾರೆ, ಬಿಲ್ಡಿಂಗನ್ನು ಹೊಡೆದಾಕ್ಬಿಟ್ಟು. ನಾನು ಹೇಳ್ತಾ ಇರೋದು ಒಂದು ಒಳ್ಳೆ ಬಿಲ್ಡಿಂಗ್ ಬರಲಿ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಬರಲಿ. ದುಡ್ಡು ಎತ್ಕೊಬರೋ ಜವಾಬ್ದಾರಿ ನಂದು, ನಾನು ದುಡ್ಡು ಎತ್ಕೊಬರುತ್ತೆ ಸರ್ಕಾರದಿಂದ. ನಾನು ಮಾನ್ಯ ಮುಖ್ಯಮಂತ್ರಿ ನಾನು ಮಾತಾಡಿ ಈಗಿರೋ ಹಣ ಸಾಲಲ್ಲ, ಇನ್ನೊಂದು 5 ಕೋಟಿನೋ 3 ಕೋಟಿನೋ 10 ಕೋಟಿನೋ ಎಷ್ಟು ಬೇಕು ನಾನು ಮಾನ್ಯ ರೇಷ್ಮೆ ಮಂತ್ರಿ ವೆಂಕಟೇಶ್ವರ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರಿಗೆ ನಾನು ಇಲ್ಲಿರುವಂಥ ಪರಿಸ್ಥಿತಿಯನ್ನು ನಾನು ಹೇಳಿ ಅಥವಾ ನಿಮಗೂ ಕರ್ಕೊಂಡು ಹೋಗ್ತೀನಿ. ಇನ್ನಷ್ಟು ದುಡ್ಡು ತರೋ ಜವಾಬ್ದಾರಿ ನಮ್ಮದು. ನಾನು ಹೇಳೋದು ನಿಮಗೆ, ಈಗಿರುವಂಥ ದುಡ್ಡಲ್ಲಿ ತಾವು ಒಂದು ಏನೆಲ್ಲ ಈಗೆಲ್ಲ ತಾವೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ ನರಸಿಂಗರಾವ್.